ನಮ್ಮ ಇವತ್ತಿನ ಚಾಪ್ಟರ್ ಬಂದು ಕೆಟ್ಟ ಹವ್ಯಾಸ ತೊರೆಯಿರಿ ಅಂತ. ಕೆಟ್ಟ ಹವ್ಯಾಸಗಳು ಭಯೋತ್ಪಾದಕರಂತೆ. ಜೀವನದ ಸಂತೋಷವನ್ನು ಎಲ್ಲ ಬದುಕು ಕಿತ್ತುಕೊಂಡು ಹೊರೆಯಾಗುವಂತೆ ಮಾಡುತ್ತದೆ. ಅವನ್ನು ಬಿಟ್ಟು ಬಿಡಿ, ನಗು ಸಂತೋಷ ನಿಮ್ಮದಾಗುತ್ತದೆ. ಕೆಲ ವರ್ಷಗಳ ಹಿಂದೆ ಪ್ರೇಮ್ಚಂದ್ ಸ್ವಂತ ಬಿಸ್ನೆಸ್ ಆರಂಭಿಸಿದ. ಬಂದ ಲಾಭವನ್ನೆಲ್ಲ ಮತ್ತೆ ತೊಡಗಿಸಿ ಸರಳ ಜೀವನ ನಡೆಸುತ್ತೇನೆ ಎಂದು ಮೊದಲೇ ನಿರ್ಧರಿಸಿದ್ದ. ಆತನ ನಿರ್ಧಾರಕ್ಕೆ ಮನೆಯವರು ಬೆಂಬಲ ನೀಡಿದರು. ಆತ ಕಾಲಕ್ರಮೇಣ ಐಶ್ವರ್ಯವಂತನಾದ. ಬಳಿಕ ಆತನ ಬದುಕಿನ ಶೈಲಿ ಬದಲಾಗುತ್ತದೆ ಎಂದು ಎಲ್ಲರೂ ಭಾವಿಸಿದರು. ಹಾಗೇನೂ ಆಗಲಿಲ್ಲ. ಬದಲಿಗೆ ಆತ ಇನ್ನಷ್ಟು ಕೈಬಿಗಿ ಮಾಡಿದ. ಮನೆಯವರ ಅಗತ್ಯಗಳಿಗೂ ಹಣ ಕೊಡಲು ಕಿರಿಕಿರಿ ಮಾಡುತ್ತಿದ್ದ. ಹಣ ಗಳಿಸಲು ಎಷ್ಟು ಕಷ್ಟ ಗೊತ್ತಾ ಎಂದು ಕುಟುಕುತ್ತಿದ್ದ. ಆತನ ಜುಗ್ಗುತನ ಕೆಲವೊಮ್ಮೆ ಕ್ರೌರ್ಯದ ಹಂತ ತಲುಪುತ್ತಿತ್ತು. ಆತನ ಕಿರಿಯ ಮಗ ಅನಾರೋಗ್ಯಕ್ಕೆ ಸಿಲುಕಿದ. ಆತನ ಪರಿಸ್ಥಿತಿ ಗಂಭೀರವಾಗಿದ್ದನ್ನು ಕಂಡ ಆತನ ಪತ್ನಿ ವೈದ್ಯರ ಬಳಿ ಕರೆದುಕೊಂಡು ಹೋಗಲು ಹಣ ಕೇಳಿದಳು. ಈಗಿನ ವೈದ್ಯರಿಗೆ ಹಣ ಕೇಳುವುದು ಬಿಟ್ಟು ಬೇರೇನೂ ಗೊತ್ತಿಲ್ಲ ಎಂದು ಹೇಳಿ ಮನೆ ಔಷಧ ನೀಡಲು ಸೂಚಿಸಿದ. ಇದನ್ನು ಆಕೆ ಒಪ್ಪಲಿಲ್ಲ. ಆಕೆಯ ಪ್ರತಿಭಟನೆಗೆ ಪ್ರೇಮ್ಚಂದ್ ಪ್ರತಿಕ್ರಿಯಿಸಲಿಲ್ಲ. ಕೆಲವು ದಿನಗಳ ನಂತರ ಮಗ ಮೃತಪಟ್ಟ. ಘಟನೆಯಿಂದ ಆಕೆ ತೀವ್ರ ಅಸಮಾಧಾನಗೊಂಡಳು. ಮಗನ ಸಾವಿಗೆ ನೀನೇ ಕಾರಣ ಎಂದು ಬೈಯುತ್ತಿದ್ದಳು. ಸಾವು ದೈವೇಚ್ಛೆ, ನಾವು ಅದನ್ನು ಒಪ್ಪಿಕೊಳ್ಳಬೇಕು ಎಂಬ ಆತನ ಮಾತು ಆಕೆಗೆ ಇನ್ನಷ್ಟು ಸಿಟ್ಟು ತರಿಸುತ್ತಿತ್ತು. ಬಳಿಕವೂ ಆತನ ಜುಗ್ಗುತನ ಕಡಿಮೆ ಆಗಲಿಲ್ಲ. ಇದರಿಂದ ಮನೆ ಸದಾ ರಣರಂಗದಂತೆ ಇರುತ್ತಿತ್ತು. ಹಣವಿದ್ದರೂ ಆ ಕುಟುಂಬ ಸುಖವಾಗಿರಲಿಲ್ಲ. ಕೇದಾರ್ ಕೂಡ ಸಣ್ಣ ಪ್ರಮಾಣದಲ್ಲಿ ವಹಿವಾಟು ಆರಂಭಿಸಿದವ. ಈಗ ಆತ ನಗರದ ಶ್ರೀಮಂತರಲ್ಲಿ ಒಬ್ಬ. ಆದರೆ ಆತನ ಕುಟುಂಬದವರ ಸಂತಸಕ್ಕಿಂತ ಹಣ ಮುಖ್ಯ ಎಂದು ಯಾವತ್ತೂ ಭಾವಿಸಿದವನಲ್ಲ. ಆತ ದುಂದುವೆಚ್ಚಕ್ಕೆ ಅನುಮತಿ ಕೊಡುವುದಿಲ್ಲ. ಕುಟುಂಬಕ್ಕೆ ಅಗತ್ಯ ಸೌಲಭ್ಯಗಳನ್ನು ಪೂರೈಸಿದ್ದಾನೆ. ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಂಡಿದ್ದಾನೆ. ಹಣ ಇರುವುದು ಮನುಷ್ಯನಿಗಾಗಿಯೇ ಹೊರತು ಹಣದಿಂದ ಮನುಷ್ಯನಲ್ಲ ಎಂಬುದು ಆತನ ನಿಲುವು. ದಾನ ಧರ್ಮವನ್ನು ಮಾಡುವುದರಿಂದ ಸಮಾಜದಲ್ಲಿಯೂ ಆತನಿಗೆ ಒಳ್ಳೆಯ ಹೆಸರಿದೆ. ಒಳ್ಳೆಯ ಅಭ್ಯಾಸಗಳು ಸಂತಸ ತರುತ್ತವೆ. ಆದರೆ ಕೆಟ್ಟ ಹವ್ಯಾಸಗಳು ಹಿಡಿತ ಸಾಧಿಸಿದಾಗ ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ. ಕೆಟ್ಟ ಹವ್ಯಾಸಗಳು ಇದ್ದಕ್ಕಿದ್ದಂತೆ ಬರುವಂಥವಲ್ಲ. ಬಿತ್ತಿದ್ದನ್ನೇ ಬೆಳೆಯುತ್ತೇವೆ, ಪಡೆಯುತ್ತೇವೆ ಎಂಬ ಮಾತಿದೆ. ಹೀಗಾಗಿ ನಾವು ಅವಸರದಲ್ಲಿ ಸರಿಯಾಗಿ ಆಲೋಚಿಸದೆ ಯಾವ ಕೆಲಸಕ್ಕೂ ಕೈ ಹಾಕಬಾರದು. ಕೆಲವರು ತಮ್ಮ ಕೃತ್ಯಗಳ ವಿಪರಿಣಾಮ ಕುರಿತು ಆಲೋಚಿಸಿರುವುದಿಲ್ಲ. ಕೆಲ ವರ್ಷಗಳ ಹಿಂದೆ ಮನೋಹರ್ ಮೊದಲ ಬಾರಿ ವೈನ್ನ ರುಚಿ ನೋಡಿದಾಗ ಗೆಳೆಯರು ಆತನನ್ನು ಎಚ್ಚರಿಸಿದರು. ಮತ್ತೊಮ್ಮೆ ಕುಡಿಯುವುದಿಲ್ಲ ಎಂದ ಮನೋಹರ ಸ್ವಲ್ಪ ಕಾಲದ ಬಳಿಕ ಅದೇ ಸ್ನೇಹಿತನ ಕೈಗೆ ಸಿಕ್ಕಿಬಿದ್ದ. ನಾನು ಯಾವಾಗಲೂ ಒಮ್ಮೆ ಸ್ನೇಹಿತರ ಜೊತೆ ಕುಡಿಯುತ್ತೇನೆ, ನಾನು ಮದ್ಯದ ದಾಸನಾಗುವುದು ಸಾಧ್ಯವೇ ಇಲ್ಲ ಎಂದ ಮನೋಹರ. ಈಗ ಕುಡಿತ ಪ್ರತಿದಿನದ ಕರ್ತವ್ಯದಂತೆ ಆಗಿದೆ. ಕುಡಿದಾಗ ಆತ ಬಳಸುವ ಭಾಷೆ ನೋಡಿ ವಠಾರದ ಜನ ಅವನನ್ನು ಕಂಡರೆ ದೂರ ಹೋಗಿಬಿಡುತ್ತಾರೆ. ಆತನ ಕುಟುಂಬದ ಮೇಲೆಯೂ ಕುಡಿತದ ಪರಿಣಾಮ ಬಿದ್ದಿದೆ. ಆತನ ವೇತನವೆಲ್ಲ ಕುಡಿತಕ್ಕೆ ಹೋಗುತ್ತಿದ್ದು ಮನೆ ಖರ್ಚಿಗೆ ಹಣ ಕೊಡುತ್ತಿಲ್ಲ. ಶುಲ್ಕ ಕಟ್ಟದ ಕಾರಣ ಮಗ ಶಾಲೆಗೆ ಹೋಗುತ್ತಿಲ್ಲ. ಪತ್ನಿ ಮಕ್ಕಳು ಹರಿದ ಬಟ್ಟೆ ಧರಿಸಿದ್ದಾರೆ. ಅವರ ಮೇಲೆ ಕೈ ಮಾಡಿದ್ದೂ ಇದೆ. ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಲು ಹೆಚ್ಚು ಕಾಲ ಬೇಕಾಗುತ್ತದೆ. ಆದರೆ ದುರಭ್ಯಾಸ ಸ್ವಲ್ಪ ಸಮಯದಲ್ಲೇ ಬೇರೂರಿ ಬಿಡುತ್ತದೆ. ಒಮ್ಮೆ ಅಂಟಿಕೊಂಡ ಬಳಿಕ ಅದನ್ನು ತ್ಯಜಿಸುವುದು ತುಂಬ ಕಷ್ಟ. ಬಿಡುಗಡೆ ಸಾಧ್ಯವಿದೆ. ದುಷ್ಟ ಹವ್ಯಾಸಕ್ಕೆ ಸಿಲುಕಿದವರು ಜೀವನವಿಡೀ ಅದಕ್ಕೆ ಗುಲಾಮರಾಗಿ ನರಳಬೇಕು ಎಂದೇನಿಲ್ಲ. ದೀರ್ಘಕಾಲದಿಂದ ಸಿಗರೇಟ್ ಸೇದುತ್ತಿದ್ದವರು, ಮದ್ಯ ವ್ಯಸನಿಗಳು ಏಕಾಏಕಿ ಅದನ್ನು ತೊರೆದ ಹಲವು ಉದಾಹರಣೆಗಳಿವೆ. ಸ್ವಯಂ ಶಿಸ್ತು ಹಾಗೂ ನಿರಾಕರಣೆ ಮೂಲಕ ದುರಭ್ಯಾಸ ತೊರೆದು ಸಂತಸ ಯಶಸ್ಸಿನ ಹಾದಿ ಹಿಡಿಯಬಹುದು. ಊಟದ ಬಳಿಕ ಖಿನ್ನತೆ ಹಾಗೂ ನೋವುಂಟಾಗುತ್ತದೆ ಎಂಬುದು ರತನ್ನ ದೂರು. ಆತ ನಿದ್ರೆ ಕೂಡ ಸರಿಯಾಗಿ ಮಾಡುವುದಿಲ್ಲ. ಇಲಾಖೆ ಪರೀಕ್ಷೆಗೆ 3 ಬಾರಿ ಹಾಜರಾದರೂ ಉತ್ತೀರ್ಣನಾಗಿಲ್ಲ. ಹೀಗಾಗಿ ಆತನಿಗೆ ಬಡ್ತಿ ಸಿಕ್ಕಿಲ್ಲ. ಇದರಿಂದ ಆತ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಂಡಿದ್ದಾನೆ. ಸಣ್ಣ ಕಾರಣಕ್ಕೂ ಕಿರಿಕಿರಿ ಆಗುತ್ತದೆ. ತನಗೆ ಜೀವನದಲ್ಲಿ ಯಶಸ್ಸು ಗಗನ ಕುಸುಮ ಎಂದುಕೊಂಡಿದ್ದಾನೆ. ಊಟ ಮಾಡುವಾಗಲೂ ಅಷ್ಟೇ ಗಬಗಬನೆ ತಿನ್ನುತ್ತಾನೆ. ಹೀಗಾಗಿ ಅಜೀರ್ಣ ಸದಾ ಆತನನ್ನು ಕಾಡುತ್ತದೆ. ಈ ಪ್ರಕರಣವನ್ನು ವಿಶ್ಲೇಷಿಸಿದರೆ ಗೊತ್ತಾಗುವುದು, ರತನ್ ನಕಾರಾತ್ಮಕ ಚಿಂತನೆಗಳಿಗೆ ಬಲಿಪಶುವಾಗಿದ್ದಾನೆ. ನಕಾರಾತ್ಮಕ ಭಾವನೆಗಳನ್ನು ಬಿಡುವ ಮೂಲಕ ಜೀವನದ ಬಗ್ಗೆ ಪ್ರಬುದ್ಧ ಚಿಂತನೆ ಮೂಲಕ ಆತ ಬದಲಾಗಲು ಸಾಧ್ಯವಿದೆ. ಆತನಿಗೆ ಬಡ್ತಿ ಸಿಗದೇ ಇರಬಹುದು, ಆದರೆ ಆತನನ್ನು ಕೆಲಸದಿಂದ ತೆಗೆದುಹಾಕಿಲ್ಲ. ಇದರರ್ಥ ಆತ ಹಿಂದೆ ಮಾಡಿದ ಕೆಲಸ ಆತನಿಗೆ ಯಶಸ್ಸು ತಂದಿದೆ. ಯಾವ ಜಾಣ್ಮೆ, ಕೌಶಲ ಅವನಿಗೆ ಕೆಲಸ ಕೊಡಿಸಿತೋ, ಮುಂದುವರೆಸಿತೋ ಅದು ಆತನನ್ನು ಮುಂದೆಯೂ ಕೈ ಹಿಡಿದು ನಡೆಸುತ್ತದೆ. ಯಶಸ್ಸಿನ ತುತ್ತ ತುದಿಯಲ್ಲಿದ್ದವರಿಗೂ
ಕೆಲವೊಮ್ಮೆ ಸಣ್ಣ ಪುಟ್ಟ ಸೋಲು ತಪ್ಪಿದ್ದಲ್ಲ. ಹೀಗಾಗಿ ನಡೆಯುವವನು ಎಡವುವುದು ಸಹಜ ಎಂದುಕೊಂಡು ಮುನ್ನಡೆಯಬೇಕು. ಅದರಿಂದ ಕುಸಿದು ಬೀಳಬಾರದು. ಇಂತಹ ಮನಸ್ಥಿತಿ ಬೆಳೆಸಿಕೊಂಡರೆ ನಿರಾಸೆ ನಾಪತ್ತೆಯಾಗುತ್ತದೆ. ಸಂತೋಷವಾಗಿ ಊಟ ಮಾಡಿದರೆ ಸಾಕಷ್ಟು ಜೊಲ್ಲು ರಸ ಉತ್ಪತ್ತಿಯಾಗಿ ಆಹಾರ ಸುಲಭವಾಗಿ ಪಚನವಾಗುತ್ತದೆ. ಚೆನ್ನಾಗಿ ನಿದ್ರೆಯೂ ಬರುತ್ತದೆ. ಇನ್ನೊಂದು ವರ್ಗವಿದೆ. ಇವರು ಕೆಲಸವನ್ನು ಉತ್ಸಾಹದಿಂದಲೇ ಆರಂಭಿಸುತ್ತಾರೆ, ಆದರೆ ಮಧ್ಯಾಹ್ನದ ಹೊತ್ತಿಗೆ ಸುಸ್ತು ಹೊಡೆಯುತ್ತಾರೆ. ಇದಕ್ಕೆ ಕಾರಣ ಸುಲಭವಾದ ಕೆಲಸಗಳನ್ನು ಮೊದಲು ಮುಗಿಸಿ ನಂತರ ಕಷ್ಟವಾದಕ್ಕೆ ಕೈ ಹಾಕುವುದು. ನಿರಂತರವಾಗಿ ಕೆಲಸ ಮಾಡಿ ಕೊನೆಯವರೆಗೆ ಉತ್ಸಾಹವನ್ನು ಉಳಿಸಿಕೊಳ್ಳುವುದು ಸುಲಭವಲ್ಲ. ಹೀಗಾಗಿ ದಿನದ ಮೊದಲ ಅರ್ಧ ಭಾಗದಲ್ಲಿ ಕ್ಲಿಷ್ಟ ಕಠಿಣ ಕೆಲಸಗಳನ್ನು ಮುಗಿಸಿ ಬಿಡಬೇಕು. ಕೆಲಸದ ಮಧ್ಯೆ ಸಣ್ಣ ವಿರಾಮ, ಸಣ್ಣ ಹರಟೆ, ತಂಗಾಳಿ ಸೇವನೆ ಮೂಲಕ ಹುರುಪು ಮೈದುಂಬಿಸುತ್ತದೆ. ಯಾವ ಕೆಲಸ ಯಾವಾಗ ಮಾಡಬೇಕು, ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ, ಮಾಡಬೇಕಾದ ಕೆಲಸ ಎಷ್ಟಿದೆ, ಎಷ್ಟು ಸಮಯ ಬೇಕಾಗಬಹುದು ಎಂಬುದನ್ನು ಮೊದಲೇ ಯೋಚಿಸಿ ಅದಕ್ಕೆ ತಕ್ಕಂತೆ ವೇಳಾಪಟ್ಟಿ ತಯಾರಿಸಿಕೊಂಡರೆ ಕೆಲಸ ಹೊರೆಯಾಗುವುದಿಲ್ಲ. ಸುಲಭದ ಕೆಲಸಗಳಿಗೆ ಹೆಚ್ಚು ಶಕ್ತಿ, ಸಮಯ ಬೇಕಾಗುವುದಿಲ್ಲ. ಹೀಗಾಗಿ ಅವನ್ನು ಕೊನೆಗೆ ಇಟ್ಟುಕೊಳ್ಳುವುದು ಒಳಿತು. ಇದರಿಂದ ಕೆಲಸ ಹೊರೆಯಾಗುವುದಿಲ್ಲ. ಇನ್ನೊಂದು ವರ್ಗವಿದೆ. ಯೌವನದ ಬಿಸಿಯನ್ನು ನಿರಂತರವಾಗಿ ಕಾಯ್ದುಕೊಳ್ಳಬೇಕು ಎಂಬ ಹಠ ಇವರದ್ದು. ಪ್ರಕೃತಿಯಲ್ಲಿ ಅದು ಸಾಧ್ಯವಿಲ್ಲ. ಹೀಗಾಗಿ ಔಷಧ ಸೇವನೆ ಮೂಲಕ ಯೌವನ ಕಾಯ್ದುಕೊಳ್ಳಲು ಮುಂದಾಗುತ್ತಾರೆ. ತಲೆನೋವು, ಹೊಟ್ಟೆನೋವು, ಮೈಕೈ ನೋವು ಹೀಗೆ ಸಣ್ಣ ಸಮಸ್ಯೆಗಳಿಗೂ ಗುಳಿಗೆಗಳ ಮೊರೆ ಹೋಗುತ್ತಾರೆ. ಅತಿ ಔಷಧ ಅವಲಂಬನೆ ಅಪಾಯಕಾರ ಎಂಬುದನ್ನು ಅವರು ಒಪ್ಪುವುದಿಲ್ಲ. ದೀರ್ಘಕಾಲ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುವ ಔಷಧಗಳು ಆರೋಗ್ಯಕ್ಕೆ ತೀವ್ರ ಹಾನಿಯುಂಟು ಮಾಡುತ್ತವೆ. ದೇಹ ಹಾಗೂ ಆರೋಗ್ಯದ ರಕ್ಷಣೆ ಅತ್ಯಂತ ಮುಖ್ಯ. ಇದಕ್ಕಾಗಿ ಸೂಕ್ತ ಹಿತಮಿತ ಆಹಾರ ಸೇವನೆ ಮಾಡಬೇಕು. ಪೌಷ್ಟಿಕ ಸಮತೋಲನದ ಆಹಾರ, ಸೊಪ್ಪು, ಹಣ್ಣು ಹಾಗೂ ದ್ರವಾಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯವಿದೆ. ಜೊತೆಗೆ ನಿರಂತರ ವ್ಯಾಯಾಮ ಕೂಡ ಅಗತ್ಯ. ಥ್ಯಾಂಕ್ ಯು. ಇದರಿಂದ ನೀವೇನು ಕಲ್ತ್ಕೊಂಡ್ರಿ, ನಿಮ್ಮ ಲೈಫ್ಗೆ ಏನು ಅಪ್ಲೈ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.